ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ವಿಭೂತಿ ಯೋಗವನ್ನು ಇವತ್ತು ತಿಳ್ಕೊಳ್ಳೋಣ. ಶ್ರೀ ಭಗವಂತ ಹೇಳ್ತಾನೆ, ಮಹಾಬಾಹುವೇ ಅಂದರೆ ಇಲ್ಲಿ ಅರ್ಜುನನನ್ನು ಮಹಾಬಾಹು ಅಂತ ಕರಿತಾ ಇದ್ದಾನೆ. ಆದರೂ ಕೂಡ ನನ್ನ ಪರಮ ರಹಸ್ಯ ಮತ್ತು ಪ್ರಭಾವಯುಕ್ತ ವಚನಗಳನ್ನು, ಅಂದರೆ ಪ್ರಭಾವ ಬೀರುವಂಥದ್ದು, ಯಾರಾದರೂ ಹೇಳಿದಾಗ ಅದು ನಮ್ಮ ಮೇಲೆ ಪ್ರಭಾವ ಬೀರಬೇಕು, ಆ ರೀತಿ ಹೇಳಬೇಕು. ಅದು ಭಗವಂತನ ವಚನಗಳು ಆ ರೀತಿ ಇರುತ್ತೆ. ಅದಕ್ಕೆ ನನ್ನ ಪ್ರಭಾವ ಬೀರುವಂತಹ ಮಾತುಗಳನ್ನು ನೀನು ಕೇಳು. ಅದನ್ನು ನಾನು ನಿನ್ನಂತಹ ಯಾರಿಗೂ ಹೇಳೋದಿಲ್ಲ. ನಾನು ನಿನ್ನ ಥರ ಅತಿಶಯ ಪ್ರೀತಿ ಇಡೋವಂಥವ್ರಿಗೆ ಮಾತ್ರ, ಅವರ ಹಿತದ ಅಂದರೆ ಅವ್ರಿಗೆ ಒಳ್ಳೇದಾಗಬೇಕು ಅನ್ನುವಂಥ ಇಚ್ಛೆಯಿಂದ ನಾನು ಹೇಳ್ತೀನಿ. ನೋಡಿ, ಪರಮ ರಹಸ್ಯವಾಗಿರುವಂಥ ಮಾತು ಮತ್ತು ಪ್ರಭಾವ ಇರುವಂತಹ ವಚನಗಳನ್ನು ಭಗವಂತ ಯಾರಿಗೋಸ್ಕರ ಹೇಳ್ತಾನೆ? ಯಾರು ತುಂಬ ಪ್ರೀತಿಯನ್ನು ಇಟ್ಟಿರ್ತಾರೋ ಅಂಥವ್ರಿಗೆ ಮಾತ್ರ. ಅಂದರೆ ನನಗೆ ಅವ್ರ ಮೇಲೆ ಪ್ರೀತಿ ಇರಬೇಕು, ಅವರಿಗೆ ನನ್ನ ಮೇಲೆ ಪ್ರೀತಿ ಇರಬೇಕು, ಅಂಥವರಿಗೆ ನನ್ನ ಇಚ್ಛೆಯಿಂದ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ನಾವು ಕೇಳ್ತಾ ಇದ್ದೀವಿ ಭಗವಂತ ಹೇಳೋದು ಅಂತಂದರೆ, ನಮಗೆ ಭಗವಂತನಲ್ಲಿ ಪ್ರೀತಿ ಇದೆ, ಅವನಿಗೂ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ತಾನೇ ಅರ್ಥ. ಅವನು ಹೇಳಿರೋದನ್ನ ಕೇಳ್ತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟಿದ್ದು. ಆ ಸ್ವಾತಂತ್ರ್ಯವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ, ಆಯಿತಾ. ಅದಕ್ಕೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಹೇಳ್ತೀನಿ ಕೇಳು, ನಾನು ಯಾರಿಗೂ ಇದನ್ನು ಹೇಳಲ್ಲ, ತುಂಬ ಪ್ರೀತಿ ಪಾತ್ರರಿಗೆ ಮಾತ್ರ ಹೇಳೋದು. ಏನು ಅಂತಂದರೆ, ನನ್ನ ಉತ್ಪತ್ತಿಯನ್ನು, ನಾನು ಹೇಗೆ ಉತ್ಪತ್ತಿಯಾಗಿದ್ದೀನಿ ಅನ್ನೋದು ದೇವತೆಗಳಿಗೂ ಗೊತ್ತಿಲ್ಲ, ಮಹರ್ಷಿಗಳಿಗೂ ಗೊತ್ತಿಲ್ಲ. ಯಾಕೆ ಅಂತಂದರೆ, ನಾನು ಎಲ್ಲ ರೀತಿಯಿಂದಲೂ ಕೂಡ ದೇವತೆಗಳು ಮಹರ್ಷಿಗಳು ಎಲ್ಲರಿಗೂ ಕೂಡ ಆದಿ ಕಾರಣನಾಗಿದ್ದೀನಿ. ನಾನೇ ಅವರ ಒಂದು ಜನ್ಮಕ್ಕೆ ಕಾರಣನಾಗಿದ್ದೀನಿ. ಅವರು ನನ್ನಿಂದನೇ ಹುಟ್ಟಿರೋದ್ರಿಂದ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಯಾರು ನನ್ನನ್ನು ಜನ್ಮ ಅನಾದಿ ಮತ್ತು ಲೋಕಗಳ ಮಹಾ ಈಶ್ವರ ಅಂತ ತತ್ವದಿಂದ ತಿಳ್ಕೊಂಡಿರ್ತಾನೋ, ನೋಡಿ ಇಲ್ಲಿ ಮತ್ತೆ ಮತ್ತೆ ತತ್ವದಿಂದ ಅಂತ ಬರ್ತಾ ಇದೆ. ತತ್ವವನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ ಯಾಕೆ ಇವರು ಭಗವಂತನನ್ನು ತಿಳ್ಕೋಬೇಕು ಅಂತ ಹೇಳಲ್ಲ, ಅವನ ತತ್ವವನ್ನು ತಿಳ್ಕೋಬೇಕು ಅಂತ ಹೇಳ್ತಾರೋ ಅನ್ನೋದು ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆ ಮನುಷ್ಯರಲ್ಲಿ ಜ್ಞಾನವಂತನಾದಂತಹ ಪುರುಷ ಸಂಪೂರ್ಣ ಪಾಪದಿಂದ ಅವನು ಮುಕ್ತನಾಗೋಗ್ತಾನೆ. ಅಂದರೆ ಯಾರು ಈ ಎಲ್ಲದಕ್ಕೂ ನಾನೇ ಕಾರಣ ಅನ್ನೋದನ್ನ ತತ್ವದಿಂದ ತಿಳ್ಕೊಳ್ತಾನೋ ಅವನು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತನಾಗೋಗ್ತಾನೆ. ನಿಶ್ಚಯ ಮಾಡುವಂತಹ ಶಕ್ತಿ, ಯಥಾರ್ಥವಾದಂತಹ ಜ್ಞಾನ, ಅಸಮ್ಮೂಢತೆ, ಕ್ಷಮೆ, ಸತ್ಯ ಮತ್ತು ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳೋದು, ಮನಸ್ಸನ್ನು ನಿಗ್ರಹಣೆ ಮಾಡೋದು, ಸುಖ ದುಃಖ, ಉತ್ಪತ್ತಿ ಪ್ರಳಯ, ಭಯ ಅಭಯ ಮತ್ತು ಅಹಿಂಸೆ, ಸಮತೆ, ಸಂತೋಷ, ತಪ, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಈ ರೀತಿ ಈ ಪ್ರಾಣಿಗಳ ನಾನಾ ರೀತಿಯ ಭಾವ ಇದೆಯಲ್ಲ, ಅದು ಕೂಡ ನನ್ನಿಂದನೇ ಆಗುವಂಥದ್ದು. 7 ಮಹರ್ಷಿಗಳು, ಅವರಿಗಿಂತ ಮುಂಚೆ ಯಾರು? 4 ಸನಕಾದಿಗಳು, ಸನಕ, ಸನತ್, ಸನಾತನ ಮತ್ತು ಸನತ್ ಕುಮಾರ ಅಂತಂದ್ಬಿಟ್ಟು, ಮತ್ತು ಸ್ವಯಂಭೂವ ಅನ್ನುವಂಥ 14 ಮನುಗಳಿದ್ದಾರೆ. ಅವರೆಲ್ಲ ನನ್ನಲ್ಲಿ ಭಾವ ಬಿಡುವಂಥ ಎಲ್ಲರೂ ಕೂಡ ನನ್ನ ಸಂಕಲ್ಪದಿಂದನೇ ಉತ್ಪತ್ತಿಯಾಗುವಂಥವ್ರು. ಈ ಜಗತ್ತಿನಲ್ಲಿರುವಂತಹ ಪ್ರಜೆಗಳು ಇವರಿಂದಲೇ ಇದ್ದಾರೆ. ಅಂದರೆ ಮನುಗಳಿಂದನೇ ಈ ಪ್ರಜೆಗಳೆಲ್ಲ ಇರೋದು. ಯಾವ ಪುರುಷ ನನ್ನ ಈ ಪರಮೈಶ್ವರ್ಯ ರೂಪ ವಿಭೂತಿಯನ್ನು ಮತ್ತು ಯೋಗ ಶಕ್ತಿಯನ್ನು ತತ್ವದಿಂದ ತಿಳ್ಕೊಂಡಿರ್ತಾನೋ ಅವನು ನಿಶ್ಚಲ ಶಕ್ತಿಯೋಗದ ಮೂಲಕ ನನ್ನಲ್ಲೇ ಸ್ಥಿತನಾಗಿರ್ತಾನೆ. ಇದರಲ್ಲಿ ಸಂಶಯನೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ವಾಸುದೇವನಾದಂತಹ ನಾನೇ ಇಡೀ ಜಗತ್ತಿನ ಉತ್ಪತ್ತಿಗೆ ಕಾರಣ, ಮತ್ತು ನನ್ನಿಂದನೇ ಈ ಜಗತ್ತೆಲ್ಲ ಕೆಲಸ ಮಾಡುತ್ತೆ. ಈ ರೀತಿ ತಿಳ್ಕೊಂಡು ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿ ಬುದ್ಧಿವಂತರಾಗಿರುವಂತಹ ಭಕ್ತಜನರು ಪರಮೇಶ್ವರನಾದಂತಹ ನನ್ನನ್ನು ನಿರಂತರವಾಗಿ ಭಜಿಸ್ತಾರೆ. ನೋಡಿ, ಇಲ್ಲಿ ಭಕ್ತರು ಮಾತ್ರ ಭಜಿಸೋದು, ಬೇರೆಯವರು ಭಜಿಸೋದಿಲ್ಲ ಅಂತ ಅರ್ಥ. ಇಲ್ಲಿ ನಿರಂತರ ನನ್ನಲ್ಲಿ ಮನಸ್ಸನ್ನು ಇಡುವಂಥ ಮತ್ತು ನನ್ನಲ್ಲೇ ಪ್ರಾಣವನ್ನು ಅರ್ಪಿಸುವಂತಹ ಭಕ್ತಜನರು
ನನ್ನ ಭಕ್ತಿಯ ಚರ್ಚೆಯ ಮೂಲಕ ಒಬ್ರಿಗೊಬ್ರು ಅಂದರೆ ಭಕ್ತಿಯಿಂದ ನನ್ನ ಬಗ್ಗೆನೇ ಅವರು ಚರ್ಚೆ ಮಾಡ್ಕೊಳ್ತಾರೆ ಒಬ್ರಿಗೊಬ್ರು. ಮತ್ತು ಒಬ್ರಿಗೊಬ್ರು ತಿಳ್ಕೊಂಡಾಗ ಏನಾಗುತ್ತೆ, ಆ ಭಗವಂತನ ಪ್ರಭಾವವನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಲ್ವಾ. ಸೊ ಅದನ್ನು ಹೇಳ್ತಾ ಇದ್ದಾನೆ. ಭಕ್ತ ಜನರು ಏನು ಮಾಡ್ತಾರೆ, ನನ್ನ ಭಕ್ತಿಯ ಚರ್ಚೆಯ ಮೂಲಕ ಒಬ್ರಿಗೊಬ್ರು ನನ್ನ ಪ್ರಭಾವವನ್ನು ತಿಳಿತಾ ಮತ್ತು ಗುಣ ಮತ್ತು ಪ್ರಭಾವ ಸಹಿತ ನನ್ನ ಬಗ್ಗೆ ಹೇಳ್ತಾ ನಿರಂತರವಾಗಿ ಅವರು ಸಂತುಷ್ಟರಾಗಿರ್ತಾರೆ. ಮತ್ತು ವಾಸುದೇವನಾದಂತಹ ನನ್ನಲ್ಲೇ ನಿರಂತರವಾಗಿ ರಮಣ ಮಾಡ್ತಾ ಇರ್ತಾರೆ. ನನ್ನಲ್ಲೇ ಅವ್ರ ಮನಸ್ಸು ಓಡಾಡ್ತಾ ಇರುತ್ತೆ. ಅವ್ರಿಗೆ ಬೇರೆ ಯಾವುದೂ ಚಿಂತನೆಗಳೇ ಬರೋದಿಲ್ಲ ಅಂತ ಅರ್ಥ. ನಿರಂತರವಾಗಿ ನನ್ನ ಧ್ಯಾನ ಮಾಡೋದ್ರಲ್ಲಿ ತೊಡಗಿರುವಂತಹ ಮತ್ತು ಪ್ರೀತಿಯಿಂದ ಭಜಿಸುವ ಭಕ್ತರಿಗೆ ನಾನು ಆ ತತ್ವಜ್ಞಾನ ರೂಪ ಯೋಗವನ್ನು ಕೊಡ್ತೇನೆ. ನೋಡಿ, ಈ ತತ್ವ ಬರೋದು ಎಲ್ಲಿಂದ ನಮಗೆ ತಿಳುವಳಿಕೆ, ಈ ತತ್ವದ ಬಗ್ಗೆ ತಿಳುವಳಿಕೆ ಬರೋದು ಎಲ್ಲಿಂದ ಅಂತಂದರೆ ಅದು ಭಗವಂತ ಕೊಟ್ಟಾಗಲೇ ನಮಗೆ ಬರೋದು. ಅದಕ್ಕೋಸ್ಕರ ಎಲ್ಲದಕ್ಕೂ ಕಾರಣಕರ್ತನಾದಂಥ ಅವನನ್ನು ನಾವು ನಿರಂತರವಾಗಿ ಭಜಿಸ್ತಾ ಇರಬೇಕು. ಭಜಿಸ್ತಾ ಇದ್ದಾಗ ಏನಾಗುತ್ತೆ, ಅವನಿಗೆ ನಮ್ಮ ಮೇಲೆ ಒಂದು ಪ್ರೀತಿ ಹೆಚ್ಚಾಗುತ್ತೆ ಅವನಿಗೂ. ಅವಾಗೇನು ಮಾಡ್ತಾನೆ, ಆ ತತ್ವದಿಂದ ನನ್ನನ್ನು ತಿಳ್ಕೊ ಅಂತಂದ್ಬಿಟ್ಟು ಆ ಯೋಗವನ್ನು ಕೂಡ ನಮಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅದರಿಂದ ಏನಾಗುತ್ತೆ, ಅವರು ನನ್ನನ್ನು ಪಡ್ಕೊಳ್ತಾರೆ. ಮತ್ತು ಅರ್ಜುನ ಅವರ ಮೇಲೆ ಅನುಗ್ರಹ ತೋರಿಸೋದಕ್ಕೆ ಅವರ ಅಂತಃಕರಣದಲ್ಲಿ ಸ್ಥಿತನಾದಂತಹ ನಾನು, ನೋಡಿ ಎಲ್ಲರ ಅಂತಃಕರಣದಲ್ಲೂ ಭಗವಂತ ಇದ್ದಾನೆ. ನಾವು ಹೇಳಲ್ವಾ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಹೇಳ್ತಾ ಇರೋದು, ಎಲ್ಲರ ಹೃದಯದಲ್ಲಿ ನಾನಿದ್ದೀನಿ, ಅವರ ಅಂತಃಕರಣದಲ್ಲಿ ನಾನಿದ್ದೀನಿ. ನಾನು ಸ್ವಯಂ ಅಜ್ಞಾನದಿಂದ ಉತ್ಪತ್ತಿಯಾಗಿರುವಂಥ ಅಂಧಕಾರವನ್ನು ಪ್ರಕಾಶಮಯವಾದಂತಹ ತತ್ವಜ್ಞಾನ ರೂಪ ದೀಪದ ಮೂಲಕ ನಾನು ನಾಶ ಮಾಡ್ತೀನಿ. ಅವರಿಗೆ ಈ ತತ್ವಜ್ಞಾನವನ್ನು ಕೊಡ್ತೀನಿ. ಅದರಿಂದ ಏನಾಗುತ್ತೆ, ಈಗ ಅವರು ಅಜ್ಞಾನದ ಕಾರಣದಿಂದ ಅಂಧಕಾರದಲ್ಲಿದ್ದಾರಲ್ಲ, ಆ ಅಂಧಕಾರಕ್ಕೆ ಈ ಒಂದು ತತ್ವಜ್ಞಾನ ಅನ್ನೋದು ಒಂದು ಪ್ರಕಾಶಮಯವಾಗಿ ಅಲ್ಲಿ ಬೆಳಗುತ್ತೆ. ಅವಾಗೇನಾಗುತ್ತೆ, ಅಂಧಕಾರ ಹೊರಟೋಗುತ್ತೆ. ಅವರ ಜ್ಞಾನ ಏನಿದೆಯೋ ಅದು ಮತ್ತೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅವರಲ್ಲಿ ಜ್ಞಾನ ಆಲ್ರೆಡಿ ಇರುತ್ತೆ, ಅದು ಉದಯವಾಗುತ್ತೆ. ಅಥವಾ ಅದು ಈಗ ಅಂಧಕಾರ ಹೋಗಿದ ತಕ್ಷಣ ಬೆಳಕಲ್ಲಿ ಎಲ್ಲ ಸ್ಪಷ್ಟವಾಗಿ ಕಾಣಿಸುತ್ತಲ್ಲ, ಆ ರೀತಿ ನಾನು ಯಾರು ಏನು ಅನ್ನೋದೆಲ್ಲ ಅವರಿಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ತತ್ವಜ್ಞಾನ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಭಕ್ತಿ ಒಂದು ನಾವು ಸಾಧನೆ ಮಾಡಿಬಿಟ್ರೆ ಆಯಿತು, ಪೂಜೆ ಪುನಸ್ಕಾರ ಎಷ್ಟು ಮಾಡಿದ್ರೆ ಸಾಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಜ್ಞಾನ ಅನ್ನೋದು, ತಿಳುವಳಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದರಿಂದನೇ ನಮಗೆ ಗೊತ್ತಾಗೋದು ಭಗವಂತ ಯಾರು, ಏನು, ಹೇಗಿರ್ತಾನೆ, ಹೇಗೆ ಅವನನ್ನು ನೋಡೋದು, ಪಡೆಯೋದು ಅಥವಾ ಅನುಭವಿಸೋದು ಏನಿದೆಯೋ ಅದು ನಮಗದು ಅನುಭೂತಿ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಏನು ಆಗಬೇಕು ಅಂತ. ಅದೆಲ್ಲ ಗೊತ್ತಾಗೋದು ಜ್ಞಾನದಿಂದ, ತತ್ವಜ್ಞಾನವನ್ನು ತಿಳ್ಕೊಂಡಾಗ ಅನ್ನೋದು ಇದರಿಂದ ನಮಗೆ ತಿಳಿಯುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.